ನಾಗ್ಪುರ ಗಲಾಟೆ ಹಿನ್ನೆಲೆ ನಾವು ನೋಡೋದಾದರೆ ಔರಂಗಜೇಬನ ಸಮಾಧಿ ಕೆಡವುವಂತೆ ಹಿಂದೂ ಪರ ಸಂಘಟನೆ ನಡೆಸಿದ ಪ್ರತಿಭಟನೆ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಪವಿತ್ರ ಗ್ರಂಥವನ್ನು ಸುಟ್ಟು ಹಾಕಲಾಗಿದೆ ಅನ್ನೋದು ವದಂತಿ ಹಬ್ಬಿತು. ನಾಗ್ಪುರದಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೀತು. 4 ಪೊಲೀಸ್ ಗಾಯಗೊಂಡರು ಅಂತೇಳಿ ಅಧಿಕಾರಿ ತಿಳಿಸಿದ್ದಾರೆ. ಆದರೆ ಪ್ರಾಥಮಿಕ ಏನೇನು ಮಾಹಿತಿಗಳಿದ್ದಾವೆ, ಚಿಟ್ನೀಸ್ ಪಾರ್ಕ್ನಿಂದ ಅಂದರೆ ನಾಗ್ಪುರದ ಚಿಟ್ನೀಸ್ ಪಾರ್ಕ್ನಿಂದ ಶುಕ್ರವಾರ ತಲವಾರ್ ರಸ್ತೆ ಬಲ್ಕ್ವರೆಗೆ ಹಿಂಸಾಚಾರದಿಂದ ಹೆಚ್ಚು ಪರಿಣಾಮ, ಅಲ್ಲಿ ನಾನು ರಾತ್ರಿ ಹೇಳಿದಾಗೆ ಹೆಚ್ಚು ವೆಹಿಕಲ್ಗಳನ್ನು ಸುಡಲಾಗಿದೆ, ಕಲ್ಲು ತೂರಾಟ ಮಾಡಲಾಗಿದೆ. 4 ಚಕ್ರದ ವಾಹನಗಳಿಗೆ ಗಲಭೆಕೋರರು ಬೆಂಕಿ ಹಚ್ಚಿದ್ದಾರೆ. ನಿವಾಸಿಗಳ ಮನೆ ಮೇಲೂ ಕೂಡ ಕಲ್ಲು ಎಸೆಯಲಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿರ್ತಕ್ಕಂಥ ಜನರನ್ನು ಚದುರಿಸೋದಕ್ಕೆ ಪೊಲೀಸರು ಪ್ರಯತ್ನ ಪಡ್ತಾಯಿದ್ರು, ಆದರೆ ಅದು ಕೂಡ ಸಾಧ್ಯ ಆಗಲಿಲ್ಲ. ಇನ್ನು ಮಹಲ್ ಪ್ರದೇಶದ ಛತ್ರಪತಿ ಶಿವಾಜಿ ಮಹಾರಾಜ್ ಪ್ರತಿಮೆ ಬಳಿ ಬಜರಂಗದಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ ಸ್ವಲ್ಪ ಸಮಯ ನಂತರ ಗಲಾಟೆ ಆರಂಭವಾಯಿತು ಅನ್ನೋದು ಪೊಲೀಸರ ಮಾಹಿತಿ. ಇನ್ನು ಪೊಲೀಸರು ಹೇಳೋ ಪ್ರಕಾರ ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಕುರಾನನ್ನು ಸುಟ್ಟು ಹಾಕಲಾಗಿದೆ ಎಂಬ ವದಂತಿಗಳು ಹರಡಿತು. ಯಾವಾಗ ಈ ವದಂತಿಗಳು ಹರಡಿತೋ ಬಜರಂಗದಳದ ಪ್ರತಿಭಟನೆಯ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ಅತಿ ಹೆಚ್ಚು ವೈರಲ್ ಆಗಿ ಸ್ಪ್ರೆಡ್ ಆಯಿತು. ಮುಸ್ಲಿಂ ಸಮುದಾಯದ ಸದಸ್ಯರಲ್ಲಿ ಆಕ್ರೋಶಕ್ಕೆ ಈ ಘಟನೆ ಕಾರಣ ಆಯಿತು ಅಂತ ಹೇಳಲಾಗಿದೆ. ಇನ್ನು ಪವಿತ್ರ ಗ್ರಂಥವನ್ನು ಸುಟ್ಟು ಹಾಕಲಾಗಿದೆ ಅಂತ ಹೇಳಿ ಸಂಜೆ ಆರಂಭವಾಯಿತು. ಗಣೇಶಪೇಟೆಯಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಯಿತು. ದೂರು ನಂತರ ಮಹಲ್, ಕೊತ್ವಾಲಿ, ಗಣೇಶಪೇಟೆ ಮತ್ತು ಚಿಟ್ನೀಸ್ ಪಾರ್ಕ್ ಸೇರಿದಂತೆ ಹಲವಾರು ಕಡೆ ಮುಸ್ಲಿಂ ಸಮುದಾಯದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆರಂಭಿಸಿದ್ರು. ಆಗ ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು ಅನ್ನೋದು ಪೊಲೀಸರ ವರದಿ. ಈ ಒಟ್ಟಾರೆ ಗಮನಿಸಿದ್ರೆ ಈಗಾಗಲೇ ಈ ಘಟನೆಗೆ ಸಂಬಂಧಪಟ್ಟಂತೆ 9 ರಿಂದ 11 ಜನರನ್ನು ಬಂಧಿಸಲಾಗಿದೆ ಅಂತ ಕೂಡ ಹೇಳಲಾಗ್ತಾಯಿದೆ. 15 ಜನರನ್ನು ಬಂಧಿಸಿದರೆ, ತುಂಬ ಜನ ಗಾಯಗೊಂಡಿದ್ದಾರೆ ಕೂಡ. ಮುಖ್ಯವಾಗಿ ಇಲ್ಲಿ ಮೊಘಲ್ ದೊರೆ ಔರಂಗಜೇಬ್ ಸಮಾಧಿ ತೆರವುಗೊಳಿಸಬೇಕು ಅಂತೇಳಿ ಬಜರಂಗ ದಳ ಸದಸ್ಯರು ಪ್ರತಿಭಟನೆ ಮಾಡ್ತಿದ್ರು. ಮುಸ್ಲಿಂ ಸಮುದಾಯದ ಪವಿತ್ರ ಗ್ರಂಥವನ್ನು ಸುಟ್ಟು ಹಾಕಲಾಗಿದೆ ಅನ್ನೋದು ವದಂತಿ. ಅದು ಇನ್ನೂ ಪೊಲೀಸರು ಸ್ಪಷ್ಟಪಡಿಸ್ಬೇಕು, ಅದು ಸುಟ್ಟು ಹಾಕಿದ್ರಾ ಇಲ್ವಾ, ಹೇಗೆ ಇದು ಯಾಕೆ ವಿಡಿಯೋ ವೈರಲ್ ಆಯಿತು ಅಂಥೇಳಿ. ಒಟ್ಟಾರೆ 15 ಜನರನ್ನು ಬಂಧಿಸಿದ್ದಾರೆ. ಗಲಭೆ ಪೀಡಿತ ಪ್ರದೇಶಗಳಲ್ಲಿ ನಿಷೇಧಾಜ್ಞೆ ಜಾರಿಯಾಗಿದೆ. ಚಿಟ್ನೀಸ್ ಪಾರ್ಕ್ ಮತ್ತು ಮಹಲ್ ಪ್ರದೇಶಗಳಲ್ಲಿ ಗುಂಪನ್ನು ಚದುರಿಸೋದಕ್ಕೆ ಪೊಲೀಸರು ಅಶ್ರುವಾಯು ಶೆಲ್ ಸಿಡಿಸಿ ಲಾಠಿ ಪ್ರಹಾರ ನಡೆಸ್ತಾ ಇದ್ದಾರೆ. ಕ್ರಮೇಣ ಹಿಂಸಾಚಾರ ಇದು ಕೊಟ್ವಾಲಿ, ಗಣೇಶಪೇಟೆ ಅಲ್ಲೂ ಕೂಡ ಇದು ಸ್ಪ್ರೆಡ್ ಆಗ್ತಾ ಹೋಯಿತು. ಹಿಂಸಾಚಾರದ ನಡೆಯುವಂಥ ಸಂದರ್ಭದಲ್ಲಿ ಕೆಲವು ವಾಹನಗಳು ಬೆಂಕಿ ಹಚ್ಚಿದ್ರು, ನಾನು ಆಗಲೇ ಹೇಳಿದಾಗೆ ಕಲ್ಲು ಕೂಡ ಎಸೆದ್ರು. ಇದು ಈಗ ವದಂತಿಗಳ ನಂಬೇಡಿ ಅಂಥೇಳಿ ಮುಖ್ಯಮಂತ್ರಿಗಳು ಫಡ್ನವೀಸ್ ಹೇಳ್ತಾರೆ. ಆದರೆ ಈ ಘಟನೆ ಆರಂಭವಾಗೋದಕ್ಕೆ ಕೆಲವೇ ಗಂಟೆಗಳ ಹಿಂದೆ ಇದೇ ಮುಖ್ಯಮಂತ್ರಿ ಹೇಳ್ತಾಯಿದ್ರು, ನಾವು ನೋಡಿ ಎಂಥ ದುರ್ದೈವ, ನಮಗೆ ಈ ಔರಂಗಜೇಬನ ಸಮಾಧಿ ನಾವು ಕಾಯಬೇಕಾಗಿದೆ ಅಂಥೇಳಿ. ನಾವು ಈಗಾಗಲೇ ಒಂದು ಶಾರ್ಟ್ ವಿಡಿಯೋ ಕೂಡ ಕೊಟ್ಟು ಇಲ್ಲಿ ನಿಮಗೆ ಔರಂಗಜೇಬನ ಸಮಾಧಿ ಅದು ಸಂರಕ್ಷಿತ ಪ್ರದೇಶ ಅಂಥೇಳಿ ಈಗಾಗಲೇ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಹೇಳಿದೆ. ಸೊ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಹೇಳಿದ ಮೇಲೆ ಈಗಾಗಲೇ ಅದನ್ನು ಸಂರಕ್ಷಣೆ ಮಾಡಬೇಕು ಅನ್ನೋದು ದಶಕಗಳಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಹಿಂದೂ ಪರ ಸಂಘಟನೆಗಳು ಕೆರಳೋ ಹಾಗೆ ಹೇಳಿಕೆ ಕೊಟ್ಟಿದ್ದೇ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್. ಈ ಫಡ್ನವೀಸ್ ಅನ್ನೋದೇ ಪರ್ಷಿಯಾ ಹೆಸರು. ಪರ್ಷಿಯಾ ಅಂದರೆ ಇರಾನ್, ಅಂದರೆ ಮುಸ್ಲಿಂ ಏನಿದೆಯಲ್ಲ ಕಂಟ್ರಿ, ಅಲ್ಲಿಂದ ಬಂದವರು ಈ ಫಡ್ನವೀಸನ್ನು ಸರ್ನೇಮ್ ಇಟ್ಕೊಳ್ತಕ್ಕಂಥವ್ರು. ಒಟ್ಟಾರೆ ಈ ಇಡೀ ಪ್ರಕರಣವನ್ನು ನೋಡಿದ್ರೆ ಮುಖ್ಯಮಂತ್ರಿಗಳೇ ಪ್ರಚೋದನೆ ಕೊಟ್ಟಿದ್ದಾರೆ. ಯಾಕೆಂದರೆ ಮುಖ್ಯಮಂತ್ರಿಗಳಿಗೆ ಈಗ ಗ್ಯಾರಂಟಿ ಯೋಜನೆಗಳನ್ನು ಅವರು ಅನುಷ್ಠಾನಕ್ಕೆ ತರೋದಕ್ಕೆ ಸಿದ್ಧವಾಗಿಲ್ಲ. ಮತ್ತು ಈಗಾಗಲೇ ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಮತ್ತು ಏಕನಾಥ್ ಶಿಂದೆ ದೇವೇಂದ್ರ ಫಡ್ನವೀಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಈ ಆಂತರಿಕ ಗಲಭೆ ತಮ್ಮ ಸರ್ಕಾರದೊಳಗಿನ ಆಂತರಿಕ ಗಲಭೆಯನ್ನು ಶಮನ ಮಾಡೋದಕ್ಕೆ ಫಡ್ನವೀಸ್ಗೆಲ್ಲ ಆಗಲಿಲ್ಲ. ಕೊನೆಗೆ ಜೊತೆಗೆ ಜನ ಗ್ಯಾರಂಟಿ ಯೋಜನೆಗಳನ್ನು ಕೇಳ್ತಾಯಿದ್ರು, ವಿರೋಧ ಪಕ್ಷಗಳು ಕೇಳ್ತಾಯಿದ್ದು. ಸೊ ಈ ಎಲ್ಲ ಗಮನವನ್ನು ತಿರುಗಿಸೋದಕ್ಕೆ ದೇವೇಂದ್ರ ಫಡ್ನವೀಸ್ ಸಿಕ್ಕಿದ್ದೇ ಹೆಲ್ಪ್ ಬಂದಿದ್ದೆ ಯಾರು ಅಂತಂದರೆ ಸಮಾಧಿ ಮೊಘಲ್ ದೊರೆ ಔರಂಗಜೇಬ್. ಮೊಘಲ್ ದೊರೆ ಅವನಿದ್ದ ಕಾಲಕ್ಕೂ ನಮಗಿದ್ದ ಕಾಲಕ್ಕೂ ಏನು ಸಂಬಂಧ? ಇದು ಇಲ್ಲಿ ಯೋಚನೆ ಮಾಡಬೇಕಾದ ಪ್ರಶ್ನೆ. ಈಗ ಇಲ್ಲಿ ಇರ್ತಕ್ಕಂಥ ಸಮಸ್ಯೆ ಗ್ಯಾರಂಟಿ ಯೋಜನೆಗಳು ಮತ್ತು ಅಜಿತ್ ಪವಾರ್ ಮತ್ತು ಏಕನಾಥ್ ಶಿಂದೆ ಇವರನ್ನು ಸಂಭಾಳಿಸಬೇಕಾಗಿತ್ತು. ಆದರೆ
ಯಾವಾಗೆಲ್ಲ ಬಿ ಜೆ ಪಿಗೆ ಸಂಕಷ್ಟ ಬರುತ್ತೋ, ಯಾವಾಗೆಲ್ಲ ಆರ್ಥಿಕ ಸ್ಥಿತಿ ಬಿದ್ದು ಹೋಗುತ್ತೋ, ಯಾವಾಗೆಲ್ಲ ರಾಜ್ಯದಲ್ಲಿ ಅವರಿಗೆ ಅಧಿಕಾರ ನಡೆಸೋಕ್ಕಾಗೋದಿಲ್ವೋ, ಯಾವಾಗೆಲ್ಲ ಬೆಲೆ ಏರಿಕೆಯಾಗಿ ಜನ ಬೀದಿಗಿಳಿತಕ್ಕಂಥ ಸ್ಥಿತಿ ನಿರ್ಮಾಣ ಆಗುತ್ತೋ, ಆವಾಗೆಲ್ಲ ಬಿ ಜೆ ಪಿಗೆ, ಆರ್ ಎಸ್ ಎಸ್ಗೆ ಎಲ್ಲರಿಗೂ ನೆನಪಾಗತಕ್ಕಂಥದ್ದು ದೊರೆ ಔರಂಗಜೇಬನ ಸಮಾಧಿ ಇದ್ದರೆಷ್ಟು ಬಿಟ್ಟರೆಷ್ಟು, ಅದು ಈಗ ನಮ್ಮ ಪ್ರಶ್ನೆ. ಈಗ ಈ ದೊರೆ ಸಮಾಧಿನಾಗೋದ್ರಿಂದ ನಷ್ಟ ಯಾರಿಗೆ? ಯಾರು ಮುಸ್ಲಿಮರು ಅದನ್ನೇನು ಕೇಳ್ತಾ ಇಲ್ಲ. ಅದನ್ನು ಅಲ್ಲಿ ಆ ಪ್ರತಿಭಟನೆ ಸಂದರ್ಭದಲ್ಲಿ ಕುರಾನ್ಗೆ ಬೆಂಕಿ ಹಚ್ಚಿದ್ರು ಅನ್ನೋದು ಇಲ್ಲಿ ಪ್ರಮುಖ ಆರೋಪದ ಬಗ್ಗೆ ಕೇಳ್ಬೋದಾಗಿತ್ತು. ಮತ್ತು ಇದು ಪೊಲೀಸರು ಅಂದರೆ ಈ ಘಟನೆ ಆಗಿದ್ದೇ ಈ ರೀತಿಯ ಪ್ರಚೋದನೆ ಆಗಲಿ ಅಂತೇಳಿ. ಇದು ಈಗಾಗಲೇ ನಾವು ನೋಡಿದ್ದೀವಿ, ಗ್ರೋಕ್ ಅನ್ನೋ ಒಂದು ಆ್ಯಪ್ ಹೇಳ್ತಾನೆ ಬಂದಿದೆ, ಈ ದೇಶದ ಅತ್ಯಂತ ವಿಭಜನಾಕಾರಿ ನಾಯಕ ಯಾರು ಅಂತಂದರೆ, ಅತ್ಯಂತ ಕೋಮುವಾದಿ ನಾಯಕ ಅಂದರೆ ನರೇಂದ್ರ ಮೋದಿ. ಈ ನರೇಂದ್ರ ಮೋದಿ ಅವರಿರ್ತಕ್ಕಂಥ ಬಿ ಜೆ ಪಿ, ಅವರಿರ್ತಕ್ಕಂಥ ಆರ್ ಎಸ್ ಎಸ್ ಇವತ್ತು ಇಡೀ ದೇಶಕ್ಕೆ ಒಂದು ಬೆಂಕಿ ಹಚ್ಚುತ್ತಾ ಇದೆ. ನಿನ್ನೆ ಕರ್ನಾಟಕದ ವಿಧಾನಸಭೆಯಲ್ಲಿ ಮಾಜಿ ಸಚಿವ ವಿರೋಧ ಪಕ್ಷ ನಾಯಕ ಅಶೋಕ್ ನಾನು ಆರ್ ಎಸ್ ಎಸ್ ಅಂಥೇಳಿ ಭಾಳ ಒಂದು ದೊಡ್ಡದಾಗಿ ಹೇಳ್ತಾಯಿದ್ರು, ಘಂಟಾಘೋಷವಾಗಿ ಹೇಳ್ತಾಯಿದ್ರು. ಇದನ್ನು ಕೇಳುತ್ತಾ ನೋಡಿದ್ರೆ ನಮಗನ್ಸುತ್ತೆ ಈ ಬೆಂಕಿ ಹಚ್ತಾ ಇರೋದು ಇದೆಲ್ಲವೂ ಕೂಡ ಪೂರ್ವನಿಯೋಜಿತ. ಈ ದೇಶದ ಶಾಂತಿ ಇರಬಾರ್ದು, ಈ ದೇಶದ ಜನ ಒಟ್ಟಾಗಿರಬಾರ್ದು, ಈ ದೇಶದಲ್ಲಿ ಯಾರೂ ಅಭಿವೃದ್ಧಿ ಆಗಬಾರ್ದು ಅನ್ನೋದು ಉದ್ದೇಶ. ಹೀಗಾಗಿ ಈ ಬೆಂಕಿ ಹಚ್ಚುವ ಕೆಲಸ ನಡೀತಾ ಇದೆ. ಜನ ಅರ್ಥ ಮಾಡ್ಕೋಬೇಕು, ಶಾಂತಿ ಸುವ್ಯವಸ್ಥೆನ ಕಾಪಾಡ್ಕೋಬೇಕು, ಈ ಗಲಭೆ ಅತಿ ವಿಕೋಪಕ್ಕೆ ಹೋಗದ ಹಾಗೆ ತಡಿಬೇಕು. ರಾಜಕೀಯ ಪಕ್ಷಗಳು ಏನೇ ಹೇಳಿ, ಹಿಂದೂ ಪರ ಸಂಘಟನೆಗಳು ಅಥವಾ ಮುಸ್ಲಿಂ ಪರ ಸಂಘಟನೆಗಳು, ಯಾವುದೇ ಪರ ಸಂಘಟನೆಗಳು ಏನೇ ಹೇಳಿದ್ರು ಎಲ್ಲರೂ ನಾವು ಮೌನವಾಗಿದ್ಕೊಂಡು ಸಹೋದರತ್ವ ಕಾಪಾಡಿಕೊಂಡ್ರೆ ಮಾತ್ರ ಈ ದೇಶದ ಶಾಂತಿ ಉಳಿಯೋದಕ್ಕೆ ಸಾಧ್ಯ.